ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮೆರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಕೆಲವು ದಿನಗಳ ಹಿಂದೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು SSLC ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿತು. ಇದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವಿವಿಧ ಅಂಕಗಳನ್ನು ಗಳಿಸುವ ಮೂಲಕ ವಿವಿಧ ಹಂತಗಳಲ್ಲಿ ತೇರ್ಗಡೆಯನ್ನು ಹೊಂದು ವಿವಿಧ ಮಟ್ಟಗಳಲ್ಲಿ ತಮ್ಮ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹೌದು, ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 618 ಅಂಕಗಳನ್ನು ಗಳಿಸಿ ಎಚ್.ಡಿ.ಕೋಟೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವಂತಹ ಎಚ್.ಡಿ.ಕೋಟೆ ಪಟ್ಟಣದ ಆದರ್ಶ ವಿದ್ಯಾಲಯದ ಕುಮಾರಿ ವೇದಶ್ರೀರವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಹಾಗಾದರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ SSLC ಪರೀಕ್ಷೆ ಯಶಸ್ಸಿನ ಕುರಿತು, ಮುಂದಿನ ಭವಿಷ್ಯದ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ವೇದಶ್ರೀ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 618 ಅಂಕಗಳನ್ನು ಗಳಿಸ್ಕೊಂಡು ಎಚ್.ಡಿ.ಕೋಟೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿರುವಂಥದ್ದು ಭಾಳ ಖುಷಿಯ ವಿಚಾರ. ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ತಮ್ಗೆ ಹೇಗೆ ಅನಿಸ್ತಿದೆ ಈ ಒಂದು SSLC ಪರೀಕ್ಷೆಯ ಒಂದು ಸಾಧನೆಯನ್ನು ಓದಿನ ಶ್ರದ್ಧೆ ಹಾಗೂ ಪರಿಶ್ರಮದ ಮೂಲಕ ತಾವು ಗಳಿಸಿದ್ದೀರಾ? ಇದರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನಂಗೆ ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಂಥದ್ದು ಸಿಕ್ಕೈತೆ. ನನಗೆ ಮಾರ್ಕ್ಸ್ ಇಷ್ಟೇ ಬರುತ್ತೆ ಅಂತ ಕನ್ಫರ್ಮ್ ಇತ್ತು, ಇಷ್ಟೇ ಬರುತ್ತೆ ಅಂತ. ಬಟ್ ತಾಲೂಕು ಟಾಪರ್ ಆಯ್ತೀನಿ ಅಂತ ಇರಲಿಲ್ಲ. ಎಕ್ಸ್ಪೆಕ್ಟೇಷನ್ ಮೀರಿದ್ದು ಬಂದೈತೆ ಅಂತ ತುಂಬ ತುಂಬ ಖುಷಿ ಇದೆ. ನನ್ನ ತಂದೆ ತಾಯಿಗೂ ಖುಷಿ ಐತೆ, ಟೀಚರ್ಸ್ಗೂ ಖುಷಿ ಐತೆ, ಎಲ್ಲರಿಗೂ ಖುಷಿ. ಇಷ್ಟೇ ಅಂಕಗಳನ್ನು ಪಡ್ಕೊಳ್ತೀನಿ ಅಂತ ಅನ್ಕೊಂಡಿದ್ರಿ, ಆದರೆ ತಾಲೂಕು ಟಾಪರ್ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಇಲ್ಲ ಅನ್ಕೊಂಡು ತಾಲೂಕು ಟಾಪರ್ ಆಗಿ ತಾವು ಹೊರಹೊಮ್ಮದಂಥ ಸಂದರ್ಭದಲ್ಲಿ ತಮಗೆ ಈ ವಿಷಯನ ಮೊದಲು ಯಾರು ತಿಳಿಸಿದ್ರು? ಅಪ್ಪ ತಿಳಿಸಿದ್ರು, ಫೋನ್ ಮಾಡಿ ಹೇಳಿದ್ರು ಅವರೇ. ಅವ್ರಿಗೆ ಟೀಚರ್ ಹೇಳಿತ್ತು, ನಮ್ಮ ಸ್ಕೂಲ್ ಟೀಚರ್ಸ್ ಹೇಳಿದ್ರು, ಅವ್ರು ನನಗೆ ಹೇಳಿದ್ರು. ಆಮೇಲೆ ಆ ಸಂದರ್ಭದಲ್ಲಿ ತಮ್ಮ ಮನೆಗೆ ಶಾಸಕರು ಕೂಡ ಬಂದಿದ್ರು. ತಮ್ಮ ಒಂದು ಯಶಸ್ಸನ್ನು ಅಭಿನಂದಿಸೋದಕ್ಕೆ ತಮ್ಮ ಮನೆಗೆ ಬಂದು ಶಾಸಕರಾಗಿರ್ಬೋದು, ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ತಮ್ಮ ಮನೆಗೆ ಬಂದು ತಮ್ಮನ್ನು ಅಭಿನಂದಿಸಿದ್ರು. ಇದೆಲ್ಲ ತಮಗೆ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ನಾನು ಎಮ್ಮೆಲೆ ನನ್ನೇ ಹುಡ್ಕೊಂಡು ಬಂದಿದ್ರು ಅಂದರೆ ತುಂಬ ಖುಷಿ ಆಯಿತು. ಅವ್ರನ್ನೆಲ್ಲ ನಾವು ಮಾತಾಡ್ಸಕ್ಕಂತ ಹೋಯ್ತೀವಿ, ಅವ್ರು ನನ್ನೇ ಹುಡ್ಕೊಂಡು ಬಂದರೆ ತುಂಬ ತುಂಬ ಖುಷಿ ಆಯಿತು. ಅವ್ರ ಜೊತೆ BOನು ಬಂದಿದ್ರು, ನಮ್ಮ HM ಸರು ಬಂದಿದ್ರು. ಫುಲ್ ಖುಷಿ ಆಯಿತು. ಹಾಗಿದ್ರೆ ತಾವು ಈಗ SSLC ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ಅಂದರೆ ಇದರ ಹಿಂದಿನ ತಮ್ಮ ಓದಿನ ಆಸಕ್ತಿ ಆಗಿರ್ಬೋದು, ತಮ್ಮ ಓದಿನ ಮೇಲಿನ ಶ್ರದ್ಧೆ ಪರಿಶ್ರಮ ಆಗಿರ್ಬೋದು, ಇದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಗಮನಿಸ್ತು ಅಂದರೆ ತರಗತಿ ಆರಂಭ ಆದಾಗಲಿಂದ ತಮ್ಮ ಓದಿನ ಪರಿ ಆಗಿರ್ಬೋದು, ತರಗತಿಯಲ್ಲಿ ಪಾಠ ಕೇಳ್ತಿದ್ದಾಗಿರ್ಬೋದು, ಇದೆಲ್ಲ ಹೇಗಿತ್ತು? ಸ್ಟಾರ್ಟಿಂಗ್ ಏನೋ ಅಷ್ಟು ಗೊತ್ತಾಯ್ತಿರ್ಲಿಲ್ಲ. ಅದಾದಮೇಲೆ ಮಿಡ್ ಟರ್ಮ್ ಆದಮೇಲೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲಿಂದ ನಾನು ಯಾವಾಗ ಲೆಸನ್ ಮಾಡ್ತಾರೆ ಅವಾಗ ಸ್ವಲ್ಪ ರಿವೈಸ್, ಅಲ್ಲಿ ಚೆನ್ನಾಗಿ ಕೇಳಿಸ್ಕೊತಿದ್ದೆ ಪಾಠನ. ಅದು ಬಂದು ಮನೇಲಿ ಎಕ್ಸಾಮ್ ಟೈಮ್ ಇದ್ದಾಗ ಸ್ವಲ್ಪ ಜಾಸ್ತಿ ಓದ್ತಿದ್ದೆ. ಆಮೇಲಿಂದ ಚೆನ್ನಾಗಿ ಬಂದು ಮನೇಲಿ ರಿವೈಸ್ ಮಾಡ್ಕೊತಿದ್ದೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಓದ್ತಿದ್ದೆ, ಆಮೇಲೆ ಸಂಜೆ 11:30 ಗಂಟೆ ಓದ್ತಿದ್ದೆ. ರಿವಿಸನ್ ಮಾಡಿಕೊಂಡು ಅಲ್ಲಿ ಏನು ಹೇಳ್ಕೊಟ್ಟು ಫುಲ್ ನೀಟಾಗಿ ಕೇಳಿಸ್ಕೊತಿದ್ದೆ, ಟೀಚರ್ಸ್ ಏನು ಹೇಳ್ತಿದ್ರು ಅಂತ. ಅದೇ ಇವಾಗ ನಂಗೆ ಉಪಯೋಗ ಆಯಿತು ಅಷ್ಟೇ. ಹಾಗಿದ್ರೆ ತಾವು ಈಗ ಪ್ರಸ್ತುತ SSLC ಪರೀಕ್ಷೆಯಲ್ಲಿ ಒಂದು ಉತ್ತಮ ಅಂಕಗಳನ್ನು ಗಳಿಸ್ಕೊಂಡಿದ್ದೀರಾ ಅಂದರೆ ತಮ್ಮ ಪ್ರಾಥಮಿಕ ಶಾಲಾಂತದಲ್ಲಾಗಿರ್ಬೋದು, 8ನೇ ತರಗತಿ 9ನೇ ತರಗತಿಯಲ್ಲಾಗಿರ್ಬೋದು, ಇದೇ ರೀತಿ ಇತ್ತ ತಮ್ಮ ಓದಿನ ಕ್ರಮ? ಸ್ಟಾರ್ಟಿಂಗಿಂದನೂ ಹಿಂಗೆ ಇತ್ತು. ನಾನು ಏನು ಓದ್ತಿದ್ದೆ ಇದೇ ಥರ ಚೆನ್ನಾಗಿ ಓದ್ತಿದ್ದೆ ಆಗ್ಲಿಂದನೂ. ಅಲ್ಲೆಲ್ಲ ಯಾವ ಥರ ಅಂಕಗಳನ್ನ ಗಳಿಸ್ಕೊತಾ ಇದ್ರಿ? ಓದ್ಮೇಲೆ ಯಾವ ರೀತಿ ತೊಡಸ್ಕೊಳ್ತಾ ಇದ್ರಿ ಆರಂಭದಿಂದ? ಅವಾಗೆ ಜಾಸ್ತಿ ಟೆನ್ಷನ್ ತಗೋತಿರ್ಲಿಲ್ಲ. 10th ಬಂದಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು. 9thಲಿಂದನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು. 10th ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿ ಜಾಸ್ತಿ ಓದ್ತಿದ್ದೆ. ಅಲ್ಲಿ ಜಾಸ್ತಿ ಓದ್ತಿರ್ಲಿಲ್ಲ 8th 9thಲ್ಲೆಲ್ಲ. ಯಾವಾಗ ಎಕ್ಸಾಮ್ ಇರ್ತಿತ್ತೋ ಅವತ್ತು ಓದ್ಕೊತಿದ್ದೆ ಅಷ್ಟೇ. ಇವಾಗ ಬಂದಾಗ ಸ್ವಲ್ಪ ಮಾಮೂಲಿ ಡೇಸ್ ಎಲ್ಲ ಇರ್ತಲ್ಲ, ಅವಾಗೆಲ್ಲ ಓದ್ತಿದ್ದೆ 10th ಮಾತ್ರ. ಹಾಗಿದ್ರೆ ತರಗತಿಯಲ್ಲಿ ತಮ್ಮ
ಶಾಲಾ ಶಿಕ್ಷಕರಾಗಿರ್ಬೋದು ತಮಗೆ ಪಾಠಗಳನ್ನು ಬೋಧಿಸಿದ ರೀತಿ ತಾವು ಅದನ್ನು ಅರ್ಥೈಸ್ಕೊಳ್ತಾ ಇದ್ದದ್ದು, ತಮಗೆ ಬಂದಂಥ ಅನುಮಾನಗಳನ್ನು ಬಗೆಹರಿಸ್ಕೊಳ್ತಿದ್ದದ್ದು, ಇದೆಲ್ಲ ಹೇಗಿತ್ತು? ಚೆನ್ನಾಗಿ ಕೇಳಿಸ್ತಿದ್ದೆ ಪಾಠನ. ಅದಾದ್ಮೇಲಿಂದ ಕ್ಲಾಸಲ್ಲಿ ಯಾವತ್ತೂ ಡೌಟ್ ಕೇಳ್ತಿರ್ಲಿಲ್ಲ. ನೆಕ್ಸ್ಟ್ ಹೋಗ್ಬಿಟ್ಟು ಮನೇಲಿ ಪಾಠ ಓದ್ತಿದ್ದೆ. ಅದ್ರಲ್ಲಿ ಬಂದಿದ್ದ ಡೌಟ್ನ ಹೋಗ್ಬಿಟ್ಟು ನೆಕ್ಸ್ಟ್ ಟೀಚರ್ಸ್ಗಳು ಕೇಳ್ತಿದ್ದೆ ಅಷ್ಟೇ. ತರಗತಿಯಲ್ಲಿ ತಮಗೆ ಯಾವ ರೀತಿ ಪಾಠ ಮಾಡ್ತಾ ಇದ್ರು ಶಿಕ್ಷಕರು? ಚೆನ್ನಾಗಿ ಮಾಡ್ತಿದ್ರು. ಫುಲ್ಲು ಬರೀ ಬುಕ್ಕಲ್ಲಿ ಏನಿತ್ತು ಅಷ್ಟೇ ಮಾಡ್ತಿರ್ಲಿಲ್ಲ. ನಮಗೆ ಕೀ ಪಾಯಿಂಟ್ಸ್ನು ಬರೆಸ್ತಿದ್ರು. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿ ಕೊಡ್ಬೋದು ಆ ಥರ ಕ್ವಶನ್ಸ್ನು ಬರೆಸ್ತಿದ್ರು. ಆ ಥರನೂ ಹೇಳ್ಕೊಡ್ತಿದ್ರು. ಧೈರ್ಯವಾಗಿರಿ ಅಂತಲೂ ಹೇಳ್ತಿದ್ರು. ನಮ್ಮ ಟೀಚರ್ಸು ತುಂಬ ಸಪೋರ್ಟ್ ಮಾಡವ್ರೆ. ಈಗ ಒಂದು ತರಗತಿ ಅಂತ ಅಂದಮೇಲೆ ತಮಗೆ ಪಾಠಗಳನ್ನು ಶಿಕ್ಷಕರು ಬೋಧಿಸ್ತಾ ಇದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರ ನಡುವಿನ ಸಂವಹನ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೇವಲ ಶಿಕ್ಷಕರೇ ಮಾತ್ರ ಮಾತಾಡ್ತಾ ಹೋಗ್ತಿದ್ದಂದರೆ ನಿಮಗೆ ಭಾಳಷ್ಟು ಅರ್ಥ ಆಗೋದ್ರಲ್ಲಿ ಸಮಸ್ಯೆ ಆಗ್ಬೋದು. ಆ ನಿಟ್ಟಿನಲ್ಲಿ ತರಗತಿಯಲ್ಲಿ ನಿಮ್ಮ ಮತ್ತು ಶಿಕ್ಷಕರ ನಡುವಿನ ಮಾತುಕತೆ ಆಗಿರ್ಬೋದು, ಪಾಠಗಳನ್ನು ಅರ್ಥೈಸ್ಕೊಳ್ಳೋದಾಗಿರ್ಬೋದು, ಹೇಗಿರ್ತಿತ್ತು? ಅಂದರೆ ಕ್ಲಾಸಲ್ಲಿ ಏನು ಕೇಳ್ತಿರ್ಲಿಲ್ಲ ನಾನು. ನೆಕ್ಸ್ಟ್ ಹೋಗಿ ಪಾಠ ಓದಿದ್ಮೇಲೆ ಕೇಳ್ತಿದ್ದು. ಅಂದರೆ ಬೇರೆ ಸ್ಟೂಡೆಂಟ್ಸ್ಗಳು ಕೇಳ್ತಿದ್ರು. ಕೇಳಿದ ತಕ್ಷಣ ಪಕ್ಕ ಆವಾಗಲೇ ಹೇಳ್ಬಿಡೋರು ಟೀಚರ್ಸು. ಚೆನ್ನಾಗಿ ಹೇಳ್ಕೊಡ್ತಿದ್ರು. ನೆಕ್ಸ್ಟ್ ಮೆಸೇಜ್ ಮಾಡಿದ್ರು ಅಷ್ಟೇ, ಅಲ್ಲೇ ಆನ್ಸರ್ ಬೇಗ ಕೊಡ್ತಿದ್ರು. ನೀಟಾಗಿ ನಮಗೆ ಅರ್ಥ ಮಾಡಿಸ್ಕೊಡ್ತಿದ್ರು ಅವರು. ಈಗ ತಾವು ಓದ್ತಾ ಇದ್ದದ್ದು ಎಚ್ ಡಿ ಕೋಟೆ ಪಟ್ಟಣದ ಆದರ್ಶ ವಿದ್ಯಾಲಯದಲ್ಲಿ. ತಾವು ಪ್ರಾಥಮಿಕ ಶಿಕ್ಷಣದಿಂದನೂ ಅಲ್ಲೇ ಓದಿದ್ದ? ಸೈಂಟ್ ಮೇರಿಸ್. ಅಲ್ಲಿಂದ ನೆಕ್ಸ್ಟ್ 6th ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಪಾಸಾಗಿ ಆದರ್ಶಕ್ಕೆ ಬಂದಿತ್ತು. 6ನೇ ತರಗತಿಯಿಂದ ತಾವು SSLC ವರೆಗೆ ಆದರ್ಶ ವಿದ್ಯಾಲಯದಲ್ಲಿ ಶಿಕ್ಷಣ ಪಡ್ಕೊಂಡಂಥದ್ದು. ಹಾಗಿದ್ರೆ ತಾವು ಒಂದು SSLC ಪರೀಕ್ಷೆಯಲ್ಲಿ ಈ ಒಂದು ಉನ್ನತ ಅಂಕಗಳನ್ನು ಗಳಿಸ್ಕೊಂಡು ಒಂದು ಸಾಧನೆಯನ್ನು ಮಾಡಲಿಕ್ಕೆ ತಮ್ಮ ಕುಟುಂಬದವರ ಸಹಕಾರ ಬೆಂಬಲ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅವರ ಸಹಕಾರ ಮತ್ತು ಬೆಂಬಲ ಹೇಗಿತ್ತು ಆರಂಭದಿಂದಲೂ? ನಮ್ಮ ಫ್ಯಾಮಿಲಿ ಅಂತೂ ತುಂಬ ಸಪೋರ್ಟ್ ಮಾಡಾಯ್ತು ನನಗೆ. ಅಂದರೆ ಸ್ವಲ್ಪ ಎದುರುತ್ತಿದ್ದೆ ಎಕ್ಸಾಮ್ ಟೈಮಲ್ಲಿ. ಆವಾಗ ಫುಲ್ ಧೈರ್ಯ ಕೊಟ್ಟು ನಿಂಗೆ ಎಷ್ಟು ಬರುತ್ತೆ ಅಷ್ಟು ಬರಿ, ನಾವು ಅವ್ರು ಎಷ್ಟು ಇದೇ ಮಾರ್ಕ್ಸ್ ತೆಗಿ ಅಂತಲೂ ಹೇಳ್ತಿರ್ಲಿಲ್ಲ ನನಗೆ. ನೀವು ಎಷ್ಟು ಬೇಕೋ ಅಷ್ಟು ತೆಗೀರಿ, ಅಷ್ಟು ತಗೋ ಅಂತ ಅಂದ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿದ್ರು ನನಗೆ. ಧೈರ್ಯ ತುಂಬಿದ್ರೆ ಅವರೇ ನನಗೆ. ಅಂದರೆ ಹೆಚ್ಚಿನದಾಗಿ ತಮಗೆ ಓದಲಿಕ್ಕೆ ಬಿಡ್ತಾ ಇದ್ರು? ಏನು ಕೆಲಸ ಮಾಡ್ತಿರ್ಲಿಲ್ಲ. ಫುಲ್ಲು ನಮ್ಮ ಮಮ್ಮಿ ಓದಕ್ಕೆ ಬಿಡ್ತಿರೋರು ನನ್ನ. ಅವರೇ ಕೆಲಸ ಮಾಡ್ತಿದ್ರು. ಈಗ SSLC ಅನ್ನೋಂಥದ್ದು ಒಂದು ಪ್ರಮುಖವಾದಂಥ ಘಟ್ಟ, ಒಂದು ಶೈಕ್ಷಣಿಕ ಹಾದಿನಲ್ಲಿ ಮೊದಲನೇ ಹಾಗೂ ಪ್ರಮುಖವಾದಂಥ ಘಟ್ಟ. ಇದು ತಮಗೆ ಬಹಳ ಮುಖ್ಯವಾಗಿ ತಿಳಿದಿತ್ತು. ತಾವು ಮಾನಸಿಕವಾಗಿ ಯಾವ ರೀತಿ ಎಲ್ಲ ತಯಾರಿ ಮಾಡ್ಕೊಂಡಿದ್ರಿ? ತಯಾರಿ ಅಂದರೆ ಏನು ಮಾಡ್ತಿರ್ಲಿಲ್ಲ, ಅಷ್ಟೇ ಹೇಳಿದ್ನಲ್ಲ ಅಷ್ಟೇ. ಆ ಟೈಮಲ್ಲಿ ಏನು ಓದ್ತಿದೆ ಅಷ್ಟೇ, ಜಾಸ್ತಿ ಏನು ತಯಾರಿ ಮಾಡ್ಕೊಂಡಿಲ್ಲ ನಾನು. ಶಾಲಾ ಆರಂಭದಿಂದಲೂ? ಶಾಲಾ ಆರಂಭದ ಸ್ಪೆಷಲ್ ಕ್ಲಾಸ್ ತಗೋತಿದ್ರು. ಅದರಿಂದ ಇನ್ನೂ ಫುಲ್ ಯೂಸ್ ಆಯಿತು. ಬೇಗ ಹೋಯ್ತು, ಚೆನ್ನಾಗಿ ಬೇಗ ಪಾಠಗಳನ್ನೆಲ್ಲ ಮುಗಿಸ್ತಿದ್ರು. ಶಾಲಾ ಆರಂಭದಲ್ಲಿ ನನಗೆ ಅಷ್ಟು ಏನು ಗೊತ್ತಾಯ್ತಿರ್ಲಿಲ್ಲ. ಅದಾದ್ಮೇಲಿಂದ ಸ್ವಲ್ಪ ಸ್ವಲ್ಪ ದಿನ ಆದಮೇಲೆ ಈ ಥರ ಇರುತ್ತೆ ಅಂತ ಗೊತ್ತಾಗಿ ಅದಾದ್ಮೇಲಿಂದ ನಾನು ಸ್ಟಾರ್ಟ್ ಮಾಡಿದ್ದು ಓದೋದಕ್ಕೆ ಚೆನ್ನಾಗಿ. ಫಸ್ಟು ಅಂದರೆ ಜಾಸ್ತಿ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಹಾಗೆಯೇ ಶಾಲಾ ದಿನಗಳ ಆರಂಭ ಆದಂಥ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ತಾವು ಓದಲಿಕ್ಕೆ ಶುರು ಮಾಡಿದಂಥ ಪರಿಯಾಗಿರ್ಬೋದು, ಪರೀಕ್ಷೆ ಸಮಯ ಹತ್ರ ಬಂದಾಗ ತಮ್ಮ ಓದಿನ ಪರಿಯಾಗಿರ್ಬೋದು, ಅದರಲ್ಲಿ ಭಾಳಷ್ಟು ಬದಲಾವಣೆಗಳು ಮತ್ತು ವ್ಯತ್ಯಾಸ ಇರುತ್ತೆ. ಪರೀಕ್ಷೆ ಬರೆಯೋಕ್ಕೂ ಮುಂಚೆ ನೀವು ಬಹಳಷ್ಟು ಪ್ರಿಪ್ರೇಟರಿಗಳನ್ನು, ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ತಾವು ಎದುರಿಸ್ತೀರ. ಆ ಪರೀಕ್ಷೆಗಳನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಉತ್ತರವನ್ನು ಬರೀತಿದ್ರಿ ಪ್ರಶ್ನೆಗಳಿಗೆ? ಅವರು ಬೋರ್ಡಿಂದ ಕೊಡ್ತಿದ್ರಿಂದ ನಮಗೆ ಆ್ಯನ್ಯುವಲ್ಗೆ ಫುಲ್ ಯೂಸ್ ಆಯಿತು. ಅಲ್ಲೂ ಅಷ್ಟೇ ಕರೆಕ್ಟಾಗಿ ಚೆನ್ನಾಗಿ ಬರೀತಿದೆ. ಅದರ ಎಕ್ಸ್ಪೀರಿಯೆನ್ಸ್ ನಮಗೆ ಆ್ಯನ್ಯುವಲ್ಗೆ ಯೂಸ್ ಆಯಿತು. ಅಂದರೆ ಅದರಲ್ಲಿ ಎಷ್ಟು ಕಾಂಪಿಟೇಟಿವ್ ಬರುತ್ತೆ, ಅಡಿಷ್ನಲ್ ಕ್ವಶನ್ಸು ಬೇರೆ ಬೇರೆ ನಮ್ಮ ಪಾಠಕ್ಕೆ ರಿಲೇಟ್ ಆಗದೆ ಇರೋದು ಸ್ವಲ್ಪ ಇರುತ್ತೆ. ಬಟ್ ಸ್ವಲ್ಪ ಹೊರಗಡೆಯಿಂದ ಅಪ್ಲಿಕೇಶನ್ ಲೆವೆಲ್ ಕೊಟ್ಟಿರ್ತಾರಲ್ವ, ಅದೆಲ್ಲ ನಮಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿಲೇ ಕೊಡ್ತಿದ್ರು. ಅದರಿಂದ ನಮಗೆ ನೆಕ್ಸ್ಟ್ ಆ್ಯನ್ಯುವಲ್ಗೆ ಫುಲ್ ಯೂಸ್ ಆಯಿತು. ಅದೇ ಥರ ಆ ಅಪ್ಲಿಕೇಶನ್ನ ನಾವು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆವಾಗ ಜಾಸ್ತಿ. ನೆಕ್ಸ್ಟ್ ಆವಾಗಿಂದ ಬರೀ ಮಾಮೂಲಿ ಟೆಕ್ಸ್ಟ್ ಬುಕ್ ಓದ್ಕೊಂಡು ಇರ್ತಿದ್ದೋ. ಆ ಥರ ಅಪ್ಲಿಕೇಶನ್ ಲೆವೆಲ್ ಎಲ್ಲ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಪ್ರಿಪ್ರೇಟರಿ ಟೈಮಿಂದಾನೆ. ಎಷ್ಟು ಹಂತದ ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ತಾವು ಎದುರಿಸಿದ್ರಿ? 3 ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 3 ಮಾಡಿದ್ರು ನಮಗೆ ಅಷ್ಟೇ. 3 ಪೂರ್ವಸಿದ್ಧತೆನೂ ಕೂಡ ರಾಜ್ಯ ಮಟ್ಟದೇ ಆಗಿತ್ತು. ಸ್ಕೂಲ್ ಲೆವೆಲ್ ಯಾವುದು ಮಾಡಿಲ್ಲ. ಹಾಗಿದ್ರೆ ಪರೀಕ್ಷೆ ಸಮಯ ಹತ್ರ ಬರ್ತಿದ್ದಂಥ ಸಂದರ್ಭದಲ್ಲಿ, ಪರೀಕ್ಷೆಯ ದಿನಾಂಕಗಳು ವೇಳಾಪಟ್ಟಿ ಪ್ರಕಟ ಆದಂಥ ಸಂದರ್ಭದಲ್ಲಿ ಆ ಪರೀಕ್ಷೆಯನ್ನು ಗುರಿಯಾಗಿ ಇಟ್ಕೊಂಡು ಯಾವ ರೀತಿಯಾದಂಥ ಅಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡ್ತೀರಾ? ಆ ಸಮಯದಲ್ಲಿ ಅಧ್ಯಯನದಲ್ಲಿ ಏನಾದರೂ ಬದಲಾವಣೆಗಳು ಮಾಡ್ಕೊಂಡ್ರಾ? ಬದಲಾವಣೆ ಅಂದರೆ ಸ್ವಲ್ಪ ಜಾಸ್ತಿ ಹೊರ್ಗಡೆ ಬೇರೆ ಕ್ವಶನ್ಸು ಅದನ್ನು ಫೋನಲ್ಲಿ ಚೆಕ್ ಮಾಡಿ ತಗೊಂಡು ಓದ್ತಿದ್ದೆ. ಒಂದೊಂದು ಸಬ್ಜೆಕ್ಟ್ ಇವತ್ತು ಅಂತ ಇಟ್ಕೊಂಡು ಅದಾದಮೇಲೆ ಸ್ಟಡಿ ಗ್ಯಾಪ್ ಇತ್ತಲ್ಲ, ಸ್ಟಡಿ ಹಾಲಿಡೇಸ್, ಅದರಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ದಿನ ಒಂದೊಂದು ಚಾಪ್ಟರ್ಸ್ ಓದಬೇಕು. ಡಿಫಿಕಲ್ಟ್ ಚಾಪ್ಟರ್ಸ್ ಯಾವುದೈತೆ ಅದನ್ನು ಫಸ್ಟು ಅದನ್ನೊಂದು ಸೈಡ್ ಇಟ್ಬಿಟ್ಟು ಈಸಿ ಅವನು ಓದ್ಕೋಬೇಕು, ನೆಕ್ಸ್ಟು ಡಿಫಿಕಲ್ಟ್ಗೆ ಹೋಗ್ಬೇಕು. ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಓದಿದೆ. ಒಟ್ಟು 6 ವಿಷಯಗಳನ್ನು ಒಳಗೊಂಡಿತ್ತು ತಮ್ಮ SSLC ಪರೀಕ್ಷೆ. ಆ 6 ವಿಷಯಗಳಲ್ಲಿ ತಮಗೆ ಕಷ್ಟವಾದಂಥ ವಿಷಯ ಯಾವುದಾಗಿತ್ತು? ಆ ಕಷ್ಟವಾದಂಥ ವಿಷಯಗಳನ್ನು ಯಾವ ರೀತಿ ತಾವು ಸುಲಭವಾಗಿ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡ್ತಾಯಿದ್ರಿ? ಸೈನ್ಸ್ ಕಷ್ಟ ಇತ್ತು ಸ್ವಲ್ಪ. ನಾನು ಯಾವಾಗ ಟೆಕ್ಸ್ಟ್ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಸ್ವಲ್ಪ ಈಸಿ ಅನಿಸ್ತು. ಅಲ್ಲಿವರೆಗೂ ಓದದೇ ಇದ್ದಾಗ ನನಗೆ ಫುಲ್ ಕಷ್ಟ ಅನಿಸ್ತಿತ್ತು. ಟೆಕ್ಸ್ಟ್ ಬುಕ್ ಓದ್ಮೇಲೆ ಈಸಿ ಆಯಿತು.
ಶಿಕ್ಷಕರೊಡನೆ ಬಗೆಹರಿಸ್ಕೊಳ್ತಾ ಇದ್ರ ಕಷ್ಟದ ವಿಷಯಗಳನ್ನು? ನಮ್ಮ ಟೀಚರ್ಸ್ ಕೇಳಿದ ತಕ್ಷಣ ಹೇಳ್ಕೊಡ್ತಿದ್ರು. ಸೈನ್ಸ್ ಅಂದರೆ ಸ್ವಲ್ಪ ಫಸ್ಟೇ ಕಷ್ಟ, ಅದನ್ನ ಹೋಗಿ ಕೇಳಿದಾಗ ಟೀಚರ್ಸ್ ಆ್ಯಕ್ಟಿವಿಟಿ ಎಲ್ಲ ಕಲಿಬೇಕಾಗಿರುತ್ತೆ, ಅದನ್ನೆಲ್ಲ ಟೀಚರ್ ಬಂದು ಹೇಳ್ಕೊಡ್ತಿದ್ರು. ಅವ್ರು ನಾವು ಕೇಳಿದಾಗೆಲ್ಲ ಹೇಳ್ತಿದ್ರು. ಹಾಗೆ ಸುಲಭದ ವಿಷಯ ಯಾವುದಾಗಿತ್ತು? ಸುಲಭದ ವಿಷಯ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಫುಲ್ ಈಸಿ ಇತ್ತು. ನಮ್ಮ ಟೀಚರ್ಸಿಂದನೇ ಅವೆರಡು ಈಸಿ ಆಗಿದ್ದು, ಸಖತ್ತಾಗಿ ಮಾಡ್ಕೊಡ್ತಿದ್ರು ಕನ್ನಡ ಮತ್ತು ಇಂಗ್ಲೀಷ್ ಟೀಚರ್ಸು. ಅದರಿಂದ ಫುಲ್ ಅಂದರೆ ಫುಲ್ ಈಸಿ ಆಯಿತು ನಮಗೆ. ಅದು ಮುಖ್ಯವಾಗಿ ಭಾಷಾ ವಿಷಯಗಳ ತಮಗೆ ಸುಲಭ ಅನಿಸ್ತಾ ಇತ್ತು. ಅದು ಸೋಷಿಯಲ್ ಈಸಿ ಇತ್ತು, ಅದು ಫುಲ್ ಸಖತ್ತಾಗಿ ಮಾಡ್ತಿದ್ರು. ಹಾಗೇನೆ ತಾವು ಶಿಕ್ಷಕರೊಡನೆ ಸಂವಹನ ಮಾಡಿ ಅನುಮಾನಗಳನ್ನು ಬಗೆಹರಿಸೋ ಜೊತೆಗೆ ತಮ್ಮ ಸಹಪಾಠಿಗಳ ಜೊತೆ ನೀವು ಗುಂಪು ಚರ್ಚೆ ಮಾಡೋದಾಗಿರ್ಬೋದು, ಗುಂಪು ಅಧ್ಯಯನ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ರ? ಸ್ವಲ್ಪ ದಿನ ಮಾಡಿದೆ. ಅಂದರೆ ಫ್ರೆಂಡ್ಸ್ಗಳು ಬಂದು ಕೇಳ್ತಿದ್ರು ಡೌಟ್ನ, ನಾನು ಏನಾದ್ರು ಡೌಟ್ ಇದ್ರೆ ಅವ್ರನ್ನ ಕೇಳ್ತಿದ್ದೆ. ಆಮೇಲಿಂದ ಟೀಚರ್ ಹತ್ರ ಹೋಯ್ತಿದ್ದು ಸ್ವಲ್ಪ ಸ್ವಲ್ಪ ಅಷ್ಟೇ. ಅದಾದ್ಮೇಲೆ ಜಾಸ್ತಿ ಚರ್ಚಿಸೋಕೆ ಹೋಗಿಲ್ಲ ಫ್ರೆಂಡ್ಸ್ಗಳ ಜೊತೆ, ಏನೋ ಸ್ವಲ್ಪ ಅಷ್ಟೇ. ಹಾಗೆಯೇ ಈಗ ಪರೀಕ್ಷೆಯ ವೇಳಾಪಟ್ಟಿ ಪ್ರಕಟ ಆಗುತ್ತೆ, ಪರೀಕ್ಷೆ ದಿನಾಂಕಗಳು ನಿಗದಿ ಆಗುತ್ತೆ, ತಾವು ಇನ್ನೇನೋ ಪರೀಕ್ಷೆ ಕೇಂದ್ರಕ್ಕೆ ಹೋಗಿ ಪರೀಕ್ಷೆ ಬರೀಬೇಕು. ಆ ಸಂದರ್ಭದಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಪೂರ್ವ ಸಿದ್ಧತೆಗಳನ್ನು ತಾವು ಮಾಡಿಕೊಂಡು ಪರೀಕ್ಷೆ ಕೇಂದ್ರಗಳಿಗೆ ಹೋಗ್ತಾ ಇದ್ರಿ? ಅಂದರೆ ಫುಲ್ ಭಯ ಪಟ್ಕೋಬಾರ್ದು, ನೀಟಾಗಿ ಚೆನ್ನಾಗಿ ಬರೀಬೇಕು ಅನ್ನೋ ಮೈಂಡ್ ಸೆಟ್ಟಿಂದ ಹೋಯ್ತಿದ್ದೆ. ನಾನು ಚೆನ್ನಾಗಿ ಬರೀಬೇಕು ಅಂದರೆ ಭಯ ಇರುತ್ತಲ್ವ, ಅದನ್ನ ಭಯ ಎಲ್ಲ ಹೋಗಿಸ್ಕೊಂಡು ಸ್ಟ್ರೆಸ್ ಇಲ್ದೇ ಚೆನ್ನಾಗಿ ಬರೀಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ. ಹಾಗೆಯೇ ಮತ್ತೊಂದು ವಿಷಯ ಅಂದರೆ ಈ ಪರೀಕ್ಷೆ ಸಮಯದಲ್ಲಿ ಪರೀಕ್ಷೆಗೆ ಹೆಚ್ಚಿನ ಒತ್ತು ಕೊಟ್ಟು ಓದೋದ್ರ ಜೊತೆಗೆ ತಮ್ಮ ಒಂದು ವೈಯಕ್ತಿಕ ಆರೋಗ್ಯವನ್ನು ಕೂಡ ಗಮನಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಪರೀಕ್ಷೆ ಸಮಯದಲ್ಲಿ ಆರೋಗ್ಯ ಹದಗೆಡ್ತು ಅಂದರೆ ಅದು ನೇರವಾಗಿ ಪರೀಕ್ಷೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ ಸಂದರ್ಭದಲ್ಲಿ ತಮ್ಮ ಆಹಾರದ ಸಮತೋಲನ ಆಗಿರ್ಬೋದು, ಆರೋಗ್ಯದ ಕಡೆ ತಾವು ಗಮನ ಹರಿಸೋದಾಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಕಾಳಜಿ ವಹಿಸ್ತಾ ಇದ್ರಿ? ಆರೋಗ್ಯ ಅಷ್ಟೊಂದು ಕಾಳಜಿ ವಹಿಸಿಲ್ಲ, ಆದರೂ ವಹಿಸ್ತಿದ್ದೆ. ನಮ್ಮ ಟೀಚರ್ಸ್ ಯಾವಾಗಲೂ ಇದನ್ನೇ ಹೇಳ್ತಿದ್ರು, ಆರೋಗ್ಯದ ಮೇಲೆ ಜ್ಞಾನ ಕೊಡಿ, ಅದೇ ಮುಖ್ಯ ಅಂತ ಹೇಳ್ಬಿಟ್ಟು. ಅದರಿಂದ ಅಂದರೆ ತರಕಾರಿ ಏನು ತಿಂತಿರ್ಲಿಲ್ಲ, ಆದರೆ ಜಾಸ್ತಿ ಜಂಕ್ ಫುಡ್ ತಿಂತಿರ್ಲಿಲ್ಲ ಆ ಟೈಮಲ್ಲಿ. ಫಸ್ಟ್ ಎಲ್ಲ ತಿಂತಿದ್ದೆ, ಆವಾಗ ಸ್ವಲ್ಪ ಕಡಿಮೆ ಮಾಡಿದ್ದೆ, ಜಾಸ್ತಿ ಇರಲಿಲ್ಲ, ಸ್ವಲ್ಪ ಗಮನ ಇಟ್ಟಿದ್ದೆ. ಹಾಗಿದ್ರೆ ಈಗ ಪರೀಕ್ಷೆ ಸಮಯ ಹತ್ರ ಬಂತು, ಪರೀಕ್ಷಾ ಕೇಂದ್ರಕ್ಕೆ ಓಡ್ತಿದ್ದೀರಾ, ಆ ಸಂದರ್ಭದಲ್ಲಿ ತಾವು ಚೆನ್ನಾಗಿ ಓದಿದ್ದೀರಾ, ನಾನು ಚೆನ್ನಾಗಿ ಪರೀಕ್ಷೆ ಬರೀತೀನಿ ಒಂದು ನಂಬಿಕೆ ಮೇಲೆ ಪರೀಕ್ಷೆ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕುಳಿತಂಥ ಸಂದರ್ಭದಲ್ಲಿ ಮನಸ್ಥಿತಿಯನ್ನು ಯಾವ ರೀತಿಯಾಗಿ ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾಗಿರ್ಬೋದು, ಅದಕ್ಕೆ ತಕ್ಕಂತೆ ಉತ್ತರವನ್ನು ಬರೆಯೋದಾಗಿರ್ಬೋದು, ಯಾವ ಕ್ರಮಗಳನ್ನು ಅನುಸರಿಸಿ ಬರೀತಾ ಇದ್ರಿ? ನಾನು ಫಸ್ಟು ಬರಿತೀನಿ ಅನ್ನೋ ಕಾನ್ಫಿಡೆಂಟ್ ಮೇಲೆ ಹೋಯ್ತಿದ್ದೆ. ನನಗೆಲ್ಲ ಗೊತ್ತು, ಯಾಕೆ ಹೆದರ್ಕೋಬೇಕು, ಚೆನ್ನಾಗಿ ಬರಿಬೇಕು ಅಂದ್ಕೊಂಡು ಆ ಕಾನ್ಫಿಡೆಂಟ್ ಮೇಲೆ ಹೋಯ್ತಿದ್ದೆ. ನೆಕ್ಸ್ಟು 15 ಮಿನಿಟ್ಸ್ ಏನೋ ಓದಕ್ಕಂತ ಕೊಡ್ತಿದ್ರು, ಆವಾಗ ನೀಟಾಗಿ ಓದ್ಕೊತಿದ್ದೆ ಎಲ್ಲನೂ. ಅದಾದ್ಮೇಲಿಂದ ನೆಕ್ಸ್ಟ್ ಆನ್ಸರ್ ಬರೆಯುವಾಗ ಹಂಗೆ ಓದ್ಕೊಂಡು ಹಂಗೆ ಬರೆದ್ಬಿಡ್ತೆ, ಡೀಟೇಲಾಗಿ ಓದ್ತಿರ್ಲಿಲ್ಲ. ಆಗ ಫಸ್ಟ್ 15 ಮಿನಿಟ್ಸಲ್ಲಿ ನೀಟಾಗಿ ಓದ್ತಿದ್ದೆ. ಕೆಲವೊಂದು ವಿದ್ಯಾರ್ಥಿಗಳು ಒಂದು ಗಾದೆ ಮಾತಿನ ಪ್ರಕಾರ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ರೀತಿ ಪರೀಕ್ಷೆ ಸಮಯ ಹತ್ರ ಬಂದಾಗ ಹೆಚ್ಚಿನ ಒತ್ತಡವನ್ನು ಕೊಟ್ಟುಕೊಂಡು ಓದೋದನ್ನು ನಾವು ಗಮನಿಸಿರ್ತೀವಿ. ಆ ಥರ ಮಾಡೋವಂಥದ್ದು ಎಷ್ಟು ತಪ್ಪು ನಿರ್ಧಾರ? ತುಂಬ ತಪ್ಪು. ಆ ಟೈಮಲ್ಲಿ ನಾವು ಎಷ್ಟು ಫಾಸ್ಟಾಗಿ ಓದ್ತೀವಿ, ನಮ್ಮ ತಲೆಯಲ್ಲಿ ಒಂದು ಸ್ವಲ್ಪನೂ ಉಳಿಯಲ್ಲ. ಅದು ಫಸ್ಟಿಂದ ಎಷ್ಟು ನಾವು ಓದ್ಕೊಬತ್ತೀವಿ ಅದೆಲ್ಲ ತುಂಬ ತಲೆಯಲ್ಲಿಡುತ್ತೆ. ನೆಕ್ಸ್ಟ್ ಅದನ್ನು ರಿವೈಸ್ ಮಾಡಿದ್ರೆ ಈಸಿಯಾಗಿ ಬರಿಬೋದಲ್ಲ. ಆ ಟೈಮಲ್ಲಿ ಏನಕ್ಕೆ ಅಷ್ಟೊಂದು ಸ್ಟ್ರೆಸ್ ಹಾಕಬೇಕು, ಏನು ತಲೆಯಲ್ಲಿ ಉಳಿಯಲ್ಲ ಅಷ್ಟು ಸ್ಟ್ರೆಸ್ಸಲ್ಲಿ ನಾವೇನಾದ್ರು ಓದಿದ್ರೆ. ಯಾವ್ಯಾವ ಚಾಪ್ಟರ್ಸ್ ಆಗಿರುತ್ತೆ ಆ ಟೈಮಲ್ಲಿ ಹೋಗ್ಬಿಟ್ಟು ಮನೆಗೆ ರಿವಿಸನ್ ಮಾಡಿಬಿಡ್ಬೇಕು ಅದನ್ನ. ನೆಕ್ಸ್ಟು ಟೀಚರ್ಸು ಯೂನಿಟ್ ಟೆಸ್ಟ್ ಕೊಡ್ತಾರೆ, ಆವಾಗ ಅದನ್ನು ಅಟೆಂಡ್ ಮಾಡಬೇಕು, ಆಬ್ಸೆಂಟ್ ಆಗಬಾರ್ದು. ಆವಾಗ ನೀಟಾಗಿ ಅದನ್ನು ಚೆನ್ನಾಗಿ ಓದ್ಬಿಟ್ರೆ ಟೆಕ್ಸ್ಟ್ ಬುಕ್ಕು, ನೆಕ್ಸ್ಟ್ ಆ್ಯನ್ಯುವಲ್ ಎಕ್ಸಾಮಲ್ಲೆಲ್ಲ ಹಂಗೆ ಕಣ್ಣಾರ್ಸ್ಕೊಂಡು ಹೊಂಟೋರೆ ಈಸಿ ಆಗಿಬಿಡುತ್ತೆ. ಪ್ರತಿಯೊಂದು ವಿಷಯದ ಪರೀಕ್ಷೆಗಳಿಗೆ ಎಷ್ಟು ದಿನಗಳ ಅಂತರ ಸಿಗ್ತಾ ಇತ್ತು? ಆ ಉಳಿದಂಥ ರಜಾ ದಿನಗಳನ್ನು ಯಾವ ರೀತಿ ತಾವು ಬಳಸ್ಕೊತಾ ಇದ್ರಿ? ರಜದ ಟೈಮಲ್ಲಿ ನಾನು ತುಂಬ ಬಳಕೆ ಮಾಡ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಜಾಸ್ತಿ ಟೈಮ್ನೇ ಕೊಡ್ತಿರ್ಲಿಲ್ಲ, ಬೇರೆ ಕಡೆ ಊಟ ಮಾಡ್ತಿದ್ದೆ ಅಷ್ಟೇ. ಅದಾದ್ಮೇಲಿಂದ ಯಾವಾಗಲೂ ಜಾಸ್ತಿ ಅದೇ ಓದ್ತಿದ್ದೆ. ಟೆಕ್ಸ್ಟ್ ಬುಕ್ ಎಲ್ಲ ಓದಾಯ್ತು ಅಂದರೆ ನೆಕ್ಸ್ಟು ಪೇಪರ್ಸ್ಗಳು, ಕ್ವಶನ್ ಪೇಪರ್ಸ್ ಓದ್ತಿದ್ದೆ. ನೆಕ್ಸ್ಟ್ ಅದಾದಮೇಲೆ ಏನಾದರೂ ಅಪ್ಲಿಕೇಶನ್ ಲೆವೆಲ್ ಏನಾದ್ರು ಇರುತ್ತೆ ಅದನ್ನೇನಾದರೂ ತೆಗೆದು ಓದ್ತಿದ್ದೆ, ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಹಾಗಿದ್ರೆ ಎಲ್ಲ ವಿಷಯದ ಪರೀಕ್ಷೆಗಳು ಮುಗಿಯುತ್ತೆ. ಪರೀಕ್ಷೆ ಮುಗಿದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು? ಪರೀಕ್ಷೆ ಎಲ್ಲ ಮುಗಿದಿದೆ, ಈಗ ತಮ್ಮ ಮನಸ್ಥಿತಿನಲ್ಲಿ ಏನು ಓಡ್ತಾ ಇತ್ತು ಆ ಸಂದರ್ಭದಲ್ಲಿ? ಫುಲ್ ಖುಷಿ ಆಗ್ಬಿಡ್ತು ಎಕ್ಸಾಮ್ ಮುಗಿದ್ಮೇಲೆ. ಈಗ ಸದ್ಯಕ್ಕೆ ಫ್ರೀ ಬರ್ಡ್ ಅನ್ನೋ ಥರ ಇದ್ದೆ. ಅದಾದ್ಮೇಲಿಂದ ಈ ಕಾಲೇಜು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲಿಂದ. ಹಾಗೆ ಪರೀಕ್ಷೆ ಎಲ್ಲ ಮುಗಿದು ಪರೀಕ್ಷೆಯ ಫಲಿತಾಂಶ ದಿನಾಂಕನೂ ಕೂಡ ಪ್ರಕಟ ಆಗುತ್ತೆ. ಪರೀಕ್ಷೆಯ ಫಲಿತಾಂಶ ಏನೋ ಪ್ರಕಟ ಆಗಬೇಕು, ಆ ಸಂದರ್ಭದಲ್ಲಿ ತಮ್ಮ ಒಂದು ನಿರೀಕ್ಷೆ ಹೇಗಿತ್ತು? ಆ ನಿರೀಕ್ಷೆಯನ್ನು ಆ ಫಲಿತಾಂಶ ಮುಟ್ಟಿದ್ದು ಎಷ್ಟು ಖುಷಿ ಆಯಿತು?
ತುಂಬ ಖುಷಿ ಅನ್ಕತಿದ್ದೆ, ಕನ್ಫರ್ಮ್ ಅನ್ಕೊಂಡಿರ್ಲಿಲ್ಲ. ನಾನು ಜಾಸ್ತಿ ಬರ್ತೀನಿ 600 ಮೇಲೆ ಬಂದೇ ಬರ್ತೀನಿ ಅಂತ ಗೊತ್ತಿತ್ತು ನನಗೆ. 618 ಅಂತ ಅನ್ಕೊಂಡಿದ್ದೆ ನನ್ನ ಮನಸ್ಸಲ್ಲಿ, ಅದೇ ಬತ್ತು. ತುಂಬ ಖುಷಿ ಆಯಿತು ಅವಾಗ ನನಗೆ. ಈಗ ತಾವು SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 618 ಅಂಕಗಳನ್ನು ಪಡ್ಕೊಂಡ ನಂತರ ತಾವು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ತಾಲೂಕಿನ ಜನತೆಯಾಗಿರ್ಬೋದು, ಶಾಲಾ ಶಿಕ್ಷಕರಾಗಿರ್ಬೋದು, ತಮ್ಮ ಜೊತೆ ಎಲ್ಲ ಎಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ರು? ತುಂಬ ಖುಷಿ ಪಟ್ಟರು. ಇದನ್ನೇ ನಿನ್ನಿಂದ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು, ಅದನ್ನೇ ನೀನು ನಮಗೆ ಕೊಟ್ಟೆ. ನಮ್ಮ ಸ್ಕೂಲ್ ಟೀಚರ್ಸ್ ಎಲ್ಲ ತುಂಬ ಖುಷಿಪಟ್ಟರು, ಪೇರೆಂಟ್ಸು ಅಷ್ಟೇ. ಅವರು ಇದನ್ನೇ ನನ್ನಿಂದ ಕೇಳ್ತಿದ್ರು, ಈ ರೀತಿ ತೆಗ್ದು ಚೆನ್ನಾಗಿ ಓದಿ ಈ ಥರ ನಮಗೊಂದು ಹೆಸರು ಕೊಡು ಅನ್ನೋ ಥರ ಅವ್ರಿಗೂ ಇತ್ತು, ಮನಸ್ಸಲ್ಲಿತ್ತು, ಹೇಳ್ಕೊಂಡಿರಲಿಲ್ಲ ಅಷ್ಟೇ. ಎಲ್ಲ ತುಂಬ ಖುಷಿ ಆಯಿತು ಅವ್ರಿಗೆ, ನಮ್ಮ ಫ್ಯಾಮಿಲಿಗೂ ತುಂಬ ಖುಷಿಯಾಗೈತೆ, ಟೀಚರ್ಸು ತುಂಬ ಖುಷಿಪಟ್ಟರು. ಹಾಗೆಯೇ ತಾವು ಆರಂಭದಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡು ತಾವು ತಾಲೂಕಿಗೆ ಟಾಪರ್ ಆದಂಥ ಸಂದರ್ಭದಲ್ಲಿ ಶಾಸಕರನ್ನೇ ಮತ್ತು BO ತಾಲೂಕು ಶಿಕ್ಷಣಾಧಿಕಾರಿಗಳೇ ನಿಮ್ಮ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ತಮಗೆ ಸಿಹಿಯನ್ನು ಹಂಚಿ ತಮಗೆ ಅಭಿನಂದನೆಗಳನ್ನು ತಿಳಿಸಿದ್ದಾಗಿರ್ಬೋದು, ಸಮುದಾಯದೊಡನೆ ತಾವು ಬೆರ್ತದಂತಾಗಿರ್ಬೋದು, ಅದು ಎಷ್ಟು ಖುಷಿಯನ್ನು ನೀಡ್ತು? ತುಂಬ ಖುಷಿ ನೀಡ್ತು. MLA ಅವರು ನಮ್ಮ ಮನೆಗೆ ಬಂದಿರೋದು ತುಂಬ ಖುಷಿ ಆಯಿತು. ಬಂದು ಸನ್ಮಾನ ಮಾಡಿದ್ರು, ಅದು ತುಂಬ ಖುಷಿ ಆಯಿತು. ಇಡೀ ಊರು ಮುಂದೆ ಮಾಡಿದ್ರು, ಹೊರ್ಗಡೆ ಎಲ್ಲ ಊರವರು ನಿಂತಿದ್ರು. ಅವರೆಲ್ಲ ನಾನು ನೋಡ್ತಿದ್ದಾಗ ತುಂಬ ಖುಷಿ ಆಯ್ತಿತ್ತು. ನಮ್ಮೂರಿಗೊಂದು ಹೆಸರು ಆಯ್ತಲ್ಲ ಅನ್ನೋ ಥರ ತುಂಬ ಖುಷಿ ಆಯಿತು. ಈಗ ತಾವು ತಾಲೂಕಿಗೆ ಟಾಪರ್ ಅಂತ ಬಂದದಂಥ ಸಂದರ್ಭದಲ್ಲಿ ಇದೆಲ್ಲ ಭಾಳಷ್ಟು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಕಟ ಆಯಿತು. ಇದನ್ನು ಭಾಳಷ್ಟು ತಾಲೂಕಿನ ಜನತೆಯೂ ಕೂಡ ಗಮನಿಸಿದ್ರು. ಅದೇ ಪ್ರಸ್ತುತವಾಗಿ ನೋಡ್ತು ಅಂದರೆ ನಮ್ಮ HD ಕೋಟೆ ತಾಲೂಕು ಮೈಸೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಇದನ್ನೆಲ್ಲ ಗಮನಿಸಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ನಿಮ್ಮ ಜೊತೆ ಯಾವ ರೀತಿ ಸ್ಪಂದಿಸಿದ್ರು? ತುಂಬ ಜನ ಚೆನ್ನಾಗಿ ಮಾತಾಡ್ಸಿದ್ರು. ನಮ್ಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಿದ್ರು. ಈ ರೀತಿ ನಮ್ಮ ಕೋಟೆ ಹುಡುಗಿ ಥರ ಬಂದೈತೆ ಅಂದರೆ ತುಂಬ ಖುಷಿ ಆಯಿತು ಅಂತ ಹೇಳ್ತಿದ್ರು. ನನಗೂ ತುಂಬ ಖುಷಿ ಆಯಿತು. ಯಾವ ವಿಷಯದಲ್ಲಿ ಹೆಚ್ಚಿನ ಅಂಕ ಪಡ್ಕೊಂಡಿದ್ದೀರಾ? ಇಂಗ್ಲೀಷು, ಸೋಷಲ್ಲು ಮತ್ತು NSQ ಔಟ್ ಆಫ್ ಔಟ್ ಅದರಲ್ಲಿ 100ಕ್ಕೆ 100 ಅಂಕಗಳನ್ನು ಪಡ್ಕೊಂಡಿದ್ದೀರಾ ಈ 3 ವಿಷಯಗಳಲ್ಲಿ. ಹಾಗೆ ತಾವು ಕಾರ್ಯಕ್ರಮದಲ್ಲಿ ಆರಂಭದ ಹೇಳಿದಂಗೆ ತಾವು ಈ ಒಂದು SSLC ಪರೀಕ್ಷೆಯಲ್ಲಿ ಒಂದು ಉನ್ನತ ಅಂಕಗಳನ್ನು ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಶಾಲಾ ಶಿಕ್ಷಕರ ಜೊತೆಗೆ ತಮ್ಮ ಕುಟುಂಬದವರ ಸಹಕಾರ ಬಹಳ ಮುಖ್ಯ ಆಗಿತ್ತು. ತಮ್ಮ ತಂದೆ ತಾಯಿ ಆಗಿರ್ಬೋದು, ಕುಟುಂಬದವ್ರಿಗೆ ಭಾಳಷ್ಟು ತಮಗೆ ಪ್ರೋತ್ಸಾಹ ಬೆಂಬಲವನ್ನು ನೀಡಿ ಈ ಹಂತದಲ್ಲಿ ತಂದು ನಿಲ್ಲಿಸಿದ್ದಾರೆ. ನಿಮ್ಮ ಒಂದು ಯಶಸ್ಸನ್ನು ಕಂಡು ಅವರು ತಮ್ಮ ಜೊತೆ ಆಗಿರ್ಬೋದು, ಇತರರ ಜೊತೆ ಆಗಿರ್ಬೋದು, ತಮ್ಮ ಈ ಒಂದು ಯಶಸ್ಸಿನ ಖುಷಿಯನ್ನು ಯಾವ ರೀತಿ ಎಲ್ಲ ಹಂಚ್ಕೊಂಡ್ರು? ನನ್ನ ಪೇರೆಂಟ್ಸ್ ತುಂಬ ಖುಷಿಪಟ್ಟು ಎಲ್ಲರಿಗೂ ಹೇಳ್ತಾರೆ. ಯಾರು ನಮ್ಮ ಫ್ಯಾಮಿಲಿ ಎಲ್ಲ ಇರ್ತಾರಲ್ವ, ಅವರೆಲ್ಲ ಫೋನ್ ಮಾಡಿದಾಗ ತೆಗ್ದವಳೆ, ಇಷ್ಟು ತೆಗ್ದವಳೆ, ತಾಲೂಕು ಟಾಪರು ಅಂತೆಲ್ಲ ಹೇಳ್ತಿದ್ರು ನನ್ನ ಪೇರೆಂಟ್ಸು. ಅವ್ರಿಗೂ ಫುಲ್ ಹೆಮ್ಮೆ ಐತೆ ನಾನು ತೆಗ್ದಿರೋದು. ಹಾಗೆಯೇ ಈಗ ಪ್ರಸ್ತುತ ಸಾಲಿನಲ್ಲಿ ಅಂದರೆ 2025-26ನೇ ಸಾಲಿನಲ್ಲಿ ನಮ್ಮ ತಾಲೂಕಿಗೆ ಹೊಸದಾಗಿ ಬಂದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು SSLC ಪರೀಕ್ಷೆಯಲ್ಲಿ ಒಂದು ಉತ್ತಮ ಅಂಕಗಳನ್ನು ಮಕ್ಕಳು ಗಳಿಸ್ಕೊಳ್ಳಿ, ಒಂದು ಉನ್ನತ ಶ್ರೇಣಿಯಲ್ಲೆಲ್ಲ ತೇರ್ಗಡೆ, ಒಂದು ತಾಲೂಕು ಒಂದು ಉನ್ನತ ಮಟ್ಟದಲ್ಲಿ ತೇರ್ಗಡೆಯನ್ನು ಹೊಂದೋದಕ್ಕೆ ಭಾಳಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ. ಪ್ರತಿಯೊಂದು ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳ ಒಂದು ಶೈಕ್ಷಣಿಕ ಅಂಕಿಅಂಶವನ್ನು ಗಮನಿಸೋದಾಗಿರ್ಬೋದು, ಶಿಕ್ಷಕರಿಗೆ ಮತ್ತಷ್ಟು ಒತ್ತು ಕೊಟ್ಟು ಅವರಿಗೆ ಓದಿಸೋದಾಗಿ ಹೇಳ್ಕೊಡೋದಾಗಿರ್ಬೋದು, ಭಾಳಷ್ಟು ತಮ್ಮ ಒಂದು ಪ್ರಯತ್ನವನ್ನು ಪಟ್ಟು ಈ ತಾಲೂಕು ಒಂದು ಈ ಹಂತಕ್ಕೆ ಬರಲಿಕ್ಕೆ ಭಾಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಈ ಕಾರ್ಯಕ್ರಮದ ಮುಖಾಂತರ ಆ ತಾಲೂಕು ಶಿಕ್ಷಣಾಧಿಕಾರಿಗಳಿಗಾಗಿರ್ಬೋದು, ತಾಲೂಕಿನ ಎಲ್ಲ ಪ್ರೌಢಶಾಲಾ ಶಿಕ್ಷಕರುಗಳಿಗಾಗಿರ್ಬೋದು, ಈ ಮೂಲಕ ತಾವು ಯಾವ ರೀತಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀರಾ? ತುಂಬ ಧನ್ಯವಾದ ಹೇಳ್ತೀನಿ. ಅವರು ಆ ಸ್ಪೆಷಲ್ ಕ್ಲಾಸ್ ಅನ್ನೋದನ್ನ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ದೋಗಿದ್ರೆ ನಮಗೆ ಯಾವ ಚಾಪ್ಟರ್ಸು ಮುಗೀತಿರ್ಲಿಲ್ಲ. ನೆಕ್ಸ್ಟ್ ನಮ್ಗೆ ಓದ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಯ್ತಿತ್ತು. ಅವ್ರ ಆ ರೀತಿ ಸ್ಪೆಷಲ್ ಕ್ಲಾಸ್ ಮಾಡಿ ಬೆಳಗ್ಗೆ ಸಂಜೆ 2 ಸಲಿನೂ ಮಾಡ್ತಿದ್ರು ಸ್ಪೆಷಲ್ ಕ್ಲಾಸು. ಆಮೇಲಿಂದ ಬೆಳಗ್ಗೆ ಎಲ್ಲ ಬೇರೆ ಕಡೆ ಹೋಗಿ ಬೇರೆ ಸ್ಟೂಡೆಂಟ್ಸ್ ಮನೆಗೆಲ್ಲ ಹೋಗಿ ವಿಚಾರಿಸ್ತಿದ್ರು. BO ಅವರೆಲ್ಲ ನಮ್ಮನೆಗೆ ಬಂದಿಲ್ಲ ಅಷ್ಟೇ, ಬೇರೆ ಕಡೆ ಎಲ್ಲ ಹೋಗಿ ವಿಚಾರಿಸ್ತಿದ್ರು. ಅದೆಲ್ಲ ಚೆನ್ನಾಗಿತ್ತು. ನಮ್ಮ ಸ್ಕೂಲಲ್ಲೂ ಪ್ರಿಪ್ರೇಟ್ರಿ ಆದಮೇಲೂ ಬರ್ತಿದ್ರು, ಎಷ್ಟು ಬಂದೈತೆ, ಯಾರು ಫೇಲ್ ಆಗವ್ರೆ, ಯಾರು ಪಾಸ್ ಆಗವ್ರೆ ಅಂತಾರೆಲ್ಲ ಕೇಳೋದಕ್ಕೂ ಬರ್ತಿದ್ರು. ಅದು ತುಂಬ ಖುಷಿ ಆಯ್ತು. ಅವ್ರಿಗೆ ಫುಲ್ ಟ್ಯಾಂಕ್ ಹೇಳೋಕೆ ಇಷ್ಟಪಡ್ತೀನಿ. ಅವರಿಂದನೇ ತುಂಬ ನಮಗೆಲ್ಲ ಉಪಯೋಗ ಆಗಿರೋದು. ಹಾಗಿದ್ರೆ ಈಗ SSLC ಪರೀಕ್ಷೆ ಯಶಸ್ಸು, ತಾಲೂಕಿಗೆ ಪ್ರಥಮ ಸ್ಥಾನ ಪಡ್ಕೊಂಡಿರೋದು ಒಂದು ಕಡೆ ಖುಷಿಯಾದರೆ, ತಮ್ಮ ಮುಂದಿನ ನಡೆ ಏನು, ಮತ್ತು ಮುಂದೆ ತಾವು ಪದವಿ ಪೂರ್ವ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಹೊರಟಿದ್ದೀರಾ, ಯಾವ ವಿಷಯವನ್ನು ಐಚ್ಛಿಕ ವಿಷಯವಾಗಿ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಮುಂದಿನ ಭವಿಷ್ಯದಲ್ಲಿ ಏನೇನೆಲ್ಲ ಗುರಿಗಳನ್ನು ಈಗಲಿಂದ ತಾವು ಇಟ್ಕೊಂಡಿದ್ದೀರಾ? ನಾನು ಸೈನ್ಸ್ ತಗೊಂಡು ಅದರಲ್ಲಿ PCMC ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ತಗೊಂಡಿದ್ದೀನಿ. ನೆಕ್ಸ್ಟು ನಾನು ಇಂಜಿನಿಯರಿಂಗ್ ಫೀಲ್ಡು ಅಥವಾ ಸ್ಕೇನರ್ ಆ ಥರ ಟ್ರೈ ಮಾಡಿ ಅದನ್ನು ಆಗಬೇಕು ಅನ್ನೋದು ನನ್ನ ಗುರಿ ಐತೆ. ಅಂದರೆ ಈಗಾಗಲೇ ನೀವು ವಿಜ್ಞಾನ ಐಚ್ಛಿಕ ವಿಷಯವನ್ನು ಪಡ್ಕೊಂಡು ಕಾಲೇಜಿಗೆ ದಾಖಲಾತಿ ಆಗಿದ್ದೀರಾ? ಆಗಿದ್ದೀನಿ. ಅನ್ವೇಷಣ ಹುಣಸೂರು ತಾಲೂಕು ಹತ್ರ, ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದೀವಿ. ತಮ್ಮ ಮುಂದಿನ ಪದವಿ ಪೂರ್ವ ಶಿಕ್ಷಣಕ್ಕಾಗಿರ್ಬೋದು, ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗಾಗಿರ್ಬೋದು ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸರ್.
ಈಗ ಅದೇ ರೀತಿ ತಮ್ಮ ಒಂದು ಸಾಲಿನ ಪರೀಕ್ಷೆಗಳು ಮುಗಿದು ತಮ್ಮ ಒಂದು ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಒಂದು ಮುಂದೆ ಶಿಕ್ಷಣವನ್ನು ಪಡಲಿಕ್ಕೆ ಹೊರಟಿದ್ದೀರಾ. ಅದೇ ರೀತಿ ಈಗ ಹೊಸ ವಾರ್ಷಿಕ ವಿದ್ಯಾರ್ಥಿಗಳು ಕೂಡ SSLC ಪರೀಕ್ಷೆ ಎದುರಿಸಲಿಕ್ಕೆ ಈಗಲಿಂದನೇ ಕೂಡ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದು ಶಾಲೆಗಳಲ್ಲಿ ತರಗತಿಗಳು ಕೂಡ ಆರಂಭ ಆಗ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮುಂಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ SSLC ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಎದುರಿಸಿ ಒಂದು ಉನ್ನತ ಅಂಕಗಳೊಂದಿಗೆ ತೇರ್ಗಡೆಯನ್ನು ಹೊಂದೋ ನಿಟ್ಟಿನಲ್ಲಿ ತಮ್ಮಂತೆ ಒಂದು ತಾಲೂಕು ಹಂತದಲ್ಲಿ ಒಂದು ಯಶಸ್ಸನ್ನು ಗಳಿಸೋ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ಅವ್ರಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ಅದೇ ಎಕ್ಸಾಮ್ ಟೈಮಲ್ಲಿ ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು ಅಷ್ಟೇ. ಏನು ಸ್ಟಾರ್ಟಿಂಗಿಂದ ಓದಿರ್ತಾರೆ ಅದನ್ನು ನೀಟಾಗಿ ಓದ್ಕೋಬೇಕು. ಅಂದರೆ ಟೆಕ್ಸ್ಟ್ ಬುಕ್ ಜಾಸ್ತಿ ಓದಬೇಕು. ಅದಾದಮೇಲೆ ಬೇರೆ ಕಡೆ ಎಲ್ಲ ಕಾನ್ಸಂಟ್ರೇಟ್ ಮಾಡಬೇಕು. ಬರೀ ಟೆಕ್ಸ್ಟ್ ಬುಕ್ ಓದ್ದೇ ನಾನು ಬೇರೆ ಅಪ್ಲಿಕೇಶನ್ ಲೆವೆಲ್ ಓದ್ತೀನಿ ಅಂದರೆ ಅದಾಗಲ್ಲ. ಫಸ್ಟ್ ಟೆಕ್ಸ್ಟ್ ಬುಕ್ ಓದಿ ಆ ಟೈಮಲ್ಲಿ ರಿವಿಸನ್ ಮಾಡಿ ನೆಕ್ಸ್ಟು ಅವರು ಬರೆದ್ರೆ ಓಕೆ. ಅದಾದಮೇಲಿಂದ ಆ್ಯನ್ಯುವಲ್ ಎಕ್ಸಾಮ್ ಟೈಮಲ್ಲಿ ನಾನು ಸ್ಟ್ರೆಸ್ ತಗೋತೀನಿ ಅಂದರೆ ಅದಾಗಲ್ಲ. ಎಕ್ಸಾಮಲ್ಲೂ ಅಷ್ಟೇ ಭಯ ಇಲ್ದೇ ಚೆನ್ನಾಗಿ ಹೋಗ್ಬಿಟ್ಟು ಬರಿಬೇಕು. ಕಾನ್ಫಿಡೆಂಟ್ ಇದ್ದರೆ ಎಲ್ಲ ಆಗುತ್ತೆ. ಭಾಳ ಸಂತೋಷ. ಸಾಕಷ್ಟು ವಿಚಾರಗಳನ್ನು ತಮ್ಮ SSLC ಪರೀಕ್ಷೆ ಯಶಸ್ಸಿನ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದರೆ ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಜನತೆಗೆ ಅಥವಾ ವಿದ್ಯಾರ್ಥಿಗಳಿಗೆ ಏನು ಕಿವಿ ಮಾತುಗಳಿಗೆ ಇಷ್ಟಪಡ್ತೀರಿ? ಟೀಚರ್ಸು ಅಷ್ಟೇ ಜಾಸ್ತಿ ಸ್ಟ್ರೆಸ್ ಕೊಡಬಾರ್ದು. ಪೇರೆಂಟ್ಸು ಬರೀ ಓದೋದ್ರಲ್ಲೇ ಇರಬಾರ್ದು. ಸ್ಪೋರ್ಟ್ಸು, ಸೈನ್ಸ್ ಡೇ, ಮ್ಯಾಥಮೆಟಿಕ್ಸ್ ಡೇ ಅಂತೆಲ್ಲ ಇರುತ್ತೆ. ಆ ಸ್ಪೋರ್ಟ್ಸಲ್ಲೂ ಭಾಗವಹಿಸೋಕೆ ಬಿಡಬೇಕು. ಓದು ಅಂತ ಅಷ್ಟೊಂದು ಸ್ಟ್ರೆಸ್ ಕೊಡಬಾರ್ದು. ನಾವು ಯಾವಾಗ ಸ್ಟ್ರೆಸ್ ಕೊಡ್ತೀವಿ ಆವಾಗ ಆ ಸ್ಟೂಡೆಂಟು ಫುಲ್ ಡಲ್ ಆಗಿಬಿಡ್ತಾರೆ. ನಾವು ಸ್ಟ್ರೆಸ್ ಕೊಡ್ದೇ ಫ್ರೀ ಬರ್ಡ್ ಥರ ಬಿಟ್ರೆ ಅವರೇ ಓದದೇ ಇರೋರು ಅವರು ತಾಲೂಕು ಟಾಪರ್ ಆಯ್ತಾರೆ. ಆ ರೀತಿ ಆಗುತ್ತೆ. ಅದಕ್ಕೆ ಯಾರೂ ಸ್ಟ್ರೆಸ್ ಕೊಡಬಾರ್ದು ಅಷ್ಟೇ. ಫ್ಯಾಮಿಲಿ ಮೆಂಬರ್ಸು ಅಷ್ಟೇ, ಅವರು ಸ್ಟ್ರೆಸ್ ಕೊಡಬಾರ್ದು. ಬಹಳ ಸಂತೋಷ ವೇದಶ್ರೀ ಅವರೇ. ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು 2025-26ನೇ ಸಾಲಿನ SSLC ಪರೀಕ್ಷೆಯನ್ನು ಎದುರಿಸಿ 625 ಅಂಕಗಳಿಗೆ 618 ಅಂಕಗಳನ್ನು ಪಡ್ಕೊಂಡು ಶ್ರೀಕೋಟೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡ ಕುರಿತಾಗಿರ್ಬೋದು, ಇದರ ಹಿಂದಿನ ತಮ್ಮ ಓದಿನ ಆಸಕ್ತಿ ಹಾಗೂ ಪರಿಶ್ರಮ ಆಗಿರ್ಬೋದು, ಶಾಲೆಯಲ್ಲಿ ಹಾಗೂ ಮನೆಯಲ್ಲಿ ತಾವು ಅಭ್ಯಾಸ ಮಾಡ್ತಿದ್ದಂಥ ಕ್ರಮ ಆಗಿರ್ಬೋದು, ಇದಕ್ಕೆಲ್ಲ ಶಾಲಾ ಶಿಕ್ಷಕರು, ಪೋಷಕರ ಸಹಕಾರ ಹಾಗೂ ತಾವು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದು ತಮಗೆ ಎಷ್ಟು ಖುಷಿ ನೀಡಿತು. ಈ ವಿಚಾರವನ್ನು ತಿಳಿದಂಥ ತಾಲೂಕು ಶಾಸಕರಾಗಿರ್ಬೋದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಶಿಕ್ಷಕರುಗಳಾಗಿರ್ಬೋದು ತಮ್ಮನ್ನು ಯಾವ ರೀತಿಯಲ್ಲಿ ಅಭಿನಂದಿಸಿದ್ರು, ತಮ್ಮ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು, ಹಾಗೆಯೇ ಮುಂಬರುವಂಥ ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸಿದ್ರೆ ಯಾವುದೇ ಒಂದು ಪರೀಕ್ಷೆಯಲ್ಲಾಗಿರ್ಬೋದು, SSLC ಪರೀಕ್ಷೆಯಲ್ಲಿ ಒಂದು ಉನ್ನತ ಅಂಕಗಳನ್ನು ಪಡ್ಕೊಂಡು ಒಂದು ಯಶಸ್ಸನ್ನು ಕಾಣ್ಬೋದು ಅನ್ನೋ ಕುರಿತು ತಮ್ಮ ಅನುಭವದ ಪ್ರಕಾರ ಒಂದಷ್ಟು ಸ್ಫೂರ್ತಿದಾಯಕ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ. ಈ ಶಿಕ್ಷಣ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಿಮ್ಮಿಂದನೂ ನಮ್ಗೆ ತುಂಬ ಉಪಯೋಗ ಆಯಿತು. ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 618 ಅಂಕಗಳನ್ನು ಪಡೆದು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವ ಶ್ರೀಕೋಟೆ ಪಟ್ಟಣದ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿಯಾದ ಕುಮಾರಿ ವೇದಶ್ರೀ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.